ಬಿಗ್ ಬಾಸ್ ಕನ್ನಡ ಸೀಸನ್ 10 ಆರಂಭವಾಗಿ ತಿಂಗಳು ಕಳೆದಿದೆ. 100 ದಿನದ ಆಟ ಇದೀಗ ರಂಗೇರ್ತಾ ಇದೆ. ಮನೆ ಬಿಟ್ಟು 30 ದಿನವಾದ ಬಳಿಕ ಬಿಗ್ ಬಾಸ್ ಗೂಡು ಸೇರಿದ ಸ್ಪರ್ಧಿಗಳಿಗೆಲ್ಲ ಮನೆಯ ನೆನಪು ಕಾಡ್ತಾ ಇದೆ. ದೀಪಾವಳಿ ಹಬ್ಬದಂದು ತಂದೆ ತಾಯಿ ಕಳುಹಿಸಿಕೊಟ್ಟ ಮನೆಯೂಟವನ್ನ ನೋಡಿ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಕಣ್ಣೀರನ್ನ ಹಾಕಿದ್ರು. ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮನೆಯಿಂದ ಲೆಟರ್ ಪಡೆಯುವುದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. 3 ಸದಸ್ಯರಿಗೆ ಮಾತ್ರ ಈ ಅವಕಾಶವನ್ನ ನೀಡಲಾಗಿದ್ದು, ಸ್ಪರ್ಧಿಗಳು ಪೈಪೋಟಿಗೆ ಇಳಿಯುವಂತಾಗಿದೆ. ಮನೆಯೂಟದಿಂದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳ ನೆನಪು ಕಾಡ್ತಾ ಇದೆ. ಹಬ್ಬ ಮುಗಿದ ಬಳಿಕ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ನಿಂತು ಕಣ್ಣೀರನ್ನ ಹಾಕ್ತಾ ಮನೆಯವರಿಗೆ ಧನ್ಯವಾದವನ್ನ ತಿಳಿಸ್ತಾರೆ. ಇದೀಗ ಮನೆಯವರ ಮನಸ್ಸಿನ ಮಾತನ್ನ ಪತ್ರದ ಮೂಲಕ ತಿಳಿದುಕೊಳ್ಳುವುದಕ್ಕೆ ಸ್ಪರ್ಧಿಗಳು ಪೈಪೋಟಿಗೆ ಇಳಿದಿದ್ದಾರೆ. ಅಂದಹಾಗೆ ಕಳೆದ 3 ವರ್ಷಗಳಿಂದ ಕುಟುಂಬದಿಂದ ದೂರ ಉಳಿದಿರುವ ಡ್ರೋನ್ ಪ್ರತಾಪ್ ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ತಿಳಿಯೋ ಆಸೆ ನನಗಿದೆ ಅಂತ ತಿಳಿಸ್ತಾರೆ. 3 ವರ್ಷಗಳಿಂದ ಪ್ರತಾಪ್ಗೆ ಮನೆಯವರನ್ನ ಬಿಟ್ಟು ಅಭ್ಯಾಸವಿದೆ. ನನಗೆ ಪತ್ರ ಪಡೆಯುವ ಅವಕಾಶ ಬೇಕು ಅಂತ ಕಾರ್ತಿಕ್ ಅವರು ಖಡಕ್ಕಾಗಿ ಹೇಳಿದ್ದಾರೆ. ಕಾರ್ತಿಕ್ ಮಾತು ಕೇಳಿ ಮನೆಯವರು ಕೂಡ ಶಾಕ್ ಆಗಿದ್ದಾರೆ. ಆದರೆ ನಮ್ರತಾ ಗೌಡ ಅವರ ಪ್ರಕಾರ ಪ್ರತಾಪ್ ಅವರು 3 ವರ್ಷದಿಂದ ಫ್ಯಾಮಿಲಿಯಿಂದ ದೂರ ಇದ್ದಾರೆ. ಅವರಿಗೆ ಈ ಅವಕಾಶವನ್ನ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಕಾರ್ತಿಕ್ ಹೇಳಿರುವ ಮಾತು ಪ್ರತಾಪ್ ಅವರನ್ನ ಕಣ್ಣೀರು ಹಾಕುವಂತೆ ಮಾಡಿದೆ. ನಾನು ಅಪ್ಪ ಅಮ್ಮನನ್ನ ನೋಡ್ಬೇಕು ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇನ್ನು ಎಲ್ರಿಗೂ ಮನೆಯಿಂದ ಊಟ ಬಂದಿತ್ತು. ಆದ್ರೆ ನನ್ನ ಮನೆಯಿಂದ ರೆಡಿಮೇಡ್ ಫುಡ್ ಅನ್ನ ಕಳುಹಿಸಿದ್ರು. ಯಾಕೆ ಹಾಗೆ ಮಾಡಿದ್ರು, ನನ್ನ ಅಮ್ಮ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ ತಿಳಿಯುವ ಸಲುವಾಗಿ ನನಗೆ ಪತ್ರದ ಅವಶ್ಯಕತೆ ಇದೆ ಅಂತ ತನಿಷಾ ಕೂಡ ಕಣ್ಣೀರನ್ನ ಹಾಕ್ತಾರೆ. ಮನೆಯವರಿಗಾಗಿ ಬಿಗ್ ಬಾಸ್ ಮನೆಯಲ್ಲಿ ತ್ಯಾಗ ಮಾಡೋರು ಯಾರು ಅನ್ನೋದು ಇಂದಿನ ಸಂಚಿಕೆಯಲ್ಲಿ ತಿಳಿಬೇಕಾಗಿದೆ. ಆದ್ರೆ ಈ ಮಧ್ಯೆ ತನಿಷಾ ವಿರುದ್ಧ ವಿನಯ್ ಅವರು ಕಿಡಿಕಾರ್ತಾ ಇದ್ದಾರೆ. ಬಿಗ್ ಬಾಸ್ ನೀಡುವ ಟಾಸ್ಕ್ ಹೇಗಿರುತ್ತೆ ಅಂದ್ರೆ, ಅದರಲ್ಲಿ ಸ್ಪರ್ಧಿಗಳ ಮಧ್ಯೆ ಮನಸ್ತಾಪ ಹುಟ್ಟಿಕೊಳ್ಳುತ್ತೆ, ಇಲ್ಲ ಒಳ್ಳೆ ರೀತಿಯಲ್ಲಿ ಟಾಸ್ಕ್ ಕಂಪ್ಲೀಟ್ ಆದ್ರೆ ಸ್ಪರ್ಧಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಹುಟ್ಟಿಕೊಳ್ಳುತ್ತೆ. ಅದೇ ರೀತಿ ಈಗ ವಿನಯ್ ಗೌಡ ಅವರು ತನಿಷಾ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಹೌದು, ಮೊದಲೇ ಹೇಳಿದಂತೆ ಸ್ಪರ್ಧಿಗಳು ಮನೆಯವರ ಪತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಅದನ್ನ ಟಾಸ್ಕ್ ಆಡಿ ಗೆದ್ದು ಪಡ್ಕೋಬೇಕು. 10 ನಿಮಿಷಗಳಲ್ಲಿ 6 ಆಟಗಳನ್ನ ಮುಗಿಸಿದ್ರೆ 3 ಸದಸ್ಯರು ತಮ್ಮ ಮನೆಯಿಂದ ಬಂದಿರುವ ಪತ್ರಗಳನ್ನ ಪಡಿತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ವಿನಯ್ ಅವರು ಪ್ಲೀಸ್ ನನಗೆ ಈ ಪತ್ರ ತುಂಬಾ ಅವಶ್ಯಕತೆ ಇದೆ ಅಂತ ಸ್ಪರ್ಧಿಗಳ ಹತ್ರ ಕೇಳಿಕೊಳ್ತಾರೆ. ಹಾಗಾಗಿ ತನಿಷಾ ವಿನಯ್ ಪರ ಆಡೋದಕ್ಕೆ ಹೋಗ್ತಾರೆ ಅಂತ ಕಾಣಿಸುತ್ತೆ. ಆದ್ರೆ ಆ ಟಾಸ್ಕ್ ಅನ್ನ ತನಿಷಾ ಗೆಲ್ಲೋದಿಲ್ಲ. ಸೋತ್ರು ಕೂಡ ಆರಾಮಾಗಿ ಇರ್ತಾರೆ. ಇದರಿಂದ ವಿನಯ್ ಅವರು ತನಿಷಾ ಮೇಲೆ ಗರಂ ಆಗಿದ್ದಾರೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಪಾಸ್ ಕೊಡ್ಬೋದಿತ್ತಲ್ವಾ ಅಂತ ಹೇಳಿದ್ದಾರೆ. ಒಂದು ವೇಳೆ ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸುಮ್ನೆ ಇರ್ತಿದ್ಲ ಅವಳು, ನನ್ಗೇನೋ ಅನ್ನೋ ಹಾಗೆ ಇದ್ದಾಳೆ ಅವಳು ಆರಾಮಾಗಿ, ಕಾಮನ್ ಸೆನ್ಸ್ ಇಲ್ವಾ, ಆಗ್ತಿಲ್ಲ ಅಂದ್ರೆ ಬರ್ಬೇಕು ವಾಪಸ್ ಅಂತ ವಿನಯ್ ಸಿಟ್ಟಾಗಿದ್ದಾರೆ. ಹೌದು, ವಿನಯ್ ಹೇಳಿರೋದ್ರಲ್ಲೇ ತಪ್ಪಿಲ್ಲ. ಒಂದು ವೇಳೆ ಆ ಜಾಗದಲ್ಲಿ ಬೇರೆ ಇನ್ಯಾರು ಇದ್ದಿದ್ರೆ ತನಿಷಾ ಜಗಳಕ್ಕೆ ಬರ್ತಾ ಇದ್ರು. ಆದ್ರೆ ಈಗ ಅದೇ ತಪ್ಪನ್ನ ಅವರೇ ಮಾಡಿರೋದ್ರಿಂದ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ಇದು ವಿನಯ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೌದು, ಬರ್ತಾ ಬರ್ತಾ ತನಿಷಾ ಕೂಡ ಬದಲಾಗ್ತಿದ್ದಾರೆ. ಮೊದಲಿದ್ದ ತನಿಷಾಗೂ ಈಗಿರುವ ತನಿಷಾಗೂ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ. ಪ್ರತಾಪ್ ಹೇಳಿದ ಮಾತು ಈಗ ನಿಜ ಅನಿಸ್ತಾ ಇದೆ. ತನಿಷಾ ಸಂಗೀತ ಕ್ಲೋಸ್ ಆಗಿದ್ರು, ಆದ್ರೆ ಕಾರ್ತಿಕ್ ಹತ್ರ ಬಂದು ಸಂಗೀತ ಬಗ್ಗೆನೇ ಚಾಡಿ ಮಾತುಗಳನ್ನ ಮಾತಾಡ್ತಾರೆ. ಇದ್ಯಾಕೋ ವೀಕ್ಷಕರಲ್ಲಿ ಬೇಸರ ಉಂಟು ಮಾಡ್ತಾ ಇದೆ. ಕಾರ್ತಿಕ್ ಕೂಡ ಅಷ್ಟೇ ಸಂಗೀತಗೆ ಒಳ್ಳೆ ಫ್ರೆಂಡ್ ಅಲ್ಲ. ತನಿಷಾ ಕಾರ್ತಿಕ್ ಅವರು ಸಂಗೀತ ಬೆನ್ನ ಹಿಂದೆ ಮಾತಾಡ್ತಾರೆ. ಆದ್ರೆ ಸಂಗೀತ ಹಾಗಲ್ಲ, ಏನೇ ಇದ್ರೂ ಮುಖದ ಮೇಲೆ ಹೇಳಿಬಿಡ್ತಾರೆ. ಆದ್ರೆ ಕಾರ್ತಿಕ್ ಅವರು ಸಂಗೀತ ಅವರ ಸ್ನೇಹ ಪಡೆಯೋದಕ್ಕೆ ಅರ್ಹ ವ್ಯಕ್ತಿ ಅಲ್ಲ ಅಂತ ಒಂದಷ್ಟು ಮಂದಿ ತಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಹಾಗೂ ತನಿಷಾಗೆ ಸಂಗೀತ ಮೇಲೆ ಅಸಮಾಧಾನ ಇದ್ರೆ ಅದನ್ನ ನೇರವಾಗಿ ಬಂದು ಸಂಗೀತ ಜೊತೆಗೆ ಚರ್ಚೆ ಮಾಡಬೇಕು. ಅದು ಬಿಟ್ಟು ಹಿಂದೆಯಿಂದ ಮಾತಾಡಿ ದ್ರೋಹ ಮಾಡೋದಲ್ಲ ಅಂತ ವೀಕ್ಷಕರು ಕಮೆಂಟ್ ಮೂಲಕ ಹೇಳಿದ್ದಾರೆ. ಈ ವಿಷಯದಲ್ಲಿ ವಿನಯ್ ನಮ್ರತಾ ಗ್ಯಾಂಗ್ ಚೆನ್ನಾಗಿದೆ. ತಮ್ಮ ಮಧ್ಯೆ ಅಸಮಾಧಾನ ಬರೋದಿಲ್ಲ. ಬಂದ್ರು ಅದನ್ನ ಇನ್ನೊಬ್ಬರ ಜೊತೆ ಹೋಗಿ ಅವರು ಹಾಗೆ ಇವರು ಹೀಗೆ ಅಂತ ಹೇಳೋದು ಇಲ್ಲ. ಆದ್ರೆ ಮೊದಲ ವಾರದಿಂದ ಕ್ಲೋಸ್ ಆಗಿದ್ದ ತನಿಷಾ ಸಂಗೀತ ಕಾರ್ತಿಕ್ ನಡೆ ವೀಕ್ಷಕರಲ್ಲಿ ಅಸಮಾಧಾನ ಹುಟ್ಟಿಕೊಂಡಿದೆ. ಇನ್ನೊಂದು ಕಡೆ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಡವಟ್ಟೊಂದನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 10 ದಿನದಿಂದ ದಿನಕ್ಕೆ ಕುತೂಹಲವನ್ನ ಹೆಚ್ಚಿಸಿದೆ. ಹಿಂದಿನ ಸೀಸನ್ಗೆ ಹೋಲಿಸಿದ್ರೆ ಈ ಸೀಸನ್ ಸ್ವಲ್ಪ ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಈ ಬಾರಿಯ ಸ್ಪರ್ಧಿಗಳು ಕೂಡ ವಿಭಿನ್ನ ಅಂತಾನೆ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವ ಸ್ಪರ್ಧಿಗಳು ಅಂದ್ರೆ ವಿನಯ್ ಗೌಡ ಹಾಗೆ ಡ್ರೋನ್ ಪ್ರತಾಪ್ ಅವರು. ಹೌದು, ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ವಾರದಿಂದಲೂ ಪ್ರತಾಪ್ನ ಕಂಡ್ರೆ ಕೋಪಗೊಳ್ತಾ ಇದ್ದ ವಿನಯ್
ಇದೀಗ ಪ್ರತಾಪ್ಗೆ ಹತ್ತಿರವಾಗ್ತಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವ ವಿಚಾರ. ಅದು ಅವರ ಮೈಂಡ್ ಗೇಮ್ ಅಂತ ಈಗಾಗಲೇ ಪ್ರತಿಯೊಬ್ಬ ವೀಕ್ಷಕರು ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರತಾಪ್ನ ಕಂಡ್ರೆ ವೀಕ್ಷಕರು ಇಷ್ಟಪಡ್ತಿದ್ದಾರೆ ಅನ್ನೋದು ವಿನಯ್ಗೆ ಗೊತ್ತಾಗಿದ್ದೆ ತಡ. ಹಾಗಾಗಿ ಪ್ರತಾಪ್ ಜೊತೆ ಕ್ಲೋಸ್ ಆಗಿರೋದಕ್ಕೆ ಯತ್ನಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದೇನೇ ಆಗಿದ್ರೂ ಡ್ರೋನ್ ಪ್ರತಾಪ್ ಈಗ ಬಿಗ್ ಬಾಸ್ ಮನೆಯ ಬಲ್ಬನ್ನ ಒಡೆಯೋದಕ್ಕೆ ಹೋಗಿದ್ದಾರೆ. ಪ್ರತಿನಿತ್ಯದಂತೆ ಬಿಗ್ ಬಾಸ್ ಬೆಳಗಿನ ಜಾವ ಸಾಂಗ್ ಹಾಕ್ತಾರೆ. ಈ ಸಾಂಗ್ಗೆ ಎಲ್ಲಾ ಸ್ಪರ್ಧಿಗಳು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಎಲ್ಲ ಸ್ಪರ್ಧಿಗಳು ತಮ್ಮ ತಮ್ಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾರೆ. ಆದರೆ ವಿನಯ್ ಮತ್ತೆ ಡ್ರೋನ್ ಪ್ರತಾಪ್ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕೂತಿರ್ತಾರೆ. ಆಗ ಪ್ರತಾಪ್ ಅವರು ವಿನಯ್ ಹತ್ರ ಹೇಳ್ತಾರೆ, ಅಣ್ಣ ಒಂದು ಎಕ್ಸ್ಟ್ರಾ ಬಲ್ಬ್ ಇತ್ತು, ಆ ಬಲ್ಬ್ನ ತಗೊಂಡು ಒಡೆಯೋಣ ಅಂತ 3 ಏಟು ಹೊಡೆದೆ, ಆದರೆ ಅದು ಓಪನ್ ಆಗಲಿಲ್ಲ. ಆಮೇಲೆ ಅದು ಪ್ರಾಪರ್ಟಿ ಡ್ಯಾಮೇಜ್ ಅಂತ ಹೇಳಿ ಬಿಗ್ ಬಾಸ್ ಶಿಕ್ಷೆ ಕೊಡ್ತಾರೆ ಅಂತ ಸುಮ್ಮನಾದೆ ಎಂಬುದಾಗಿ ಪ್ರತಾಪ್ ಅವರು ವಿನಯ್ ಹತ್ರ ಹೇಳ್ತಾರೆ. ಇದಕ್ಕೆ ವಿನಯ್ ಅದನ್ನ ಯಾಕೆ ಓಪನ್ ಮಾಡೋಕೆ ಹೋದೆ ಅಂತ ಕೇಳಿದ್ದಕ್ಕೆ ಅದರಿಂದ ಒಂದು ರೀತಿ ಪೌಡರ್ ಏನೋ ಬರುತ್ತೆ ಅಂತ ಹೇಳಿದ್ರು. ಆದರೆ ಅವರು ಹೇಳಿರೋದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೂ ಅದರಿಂದ ನಾನೇನೋ ಒಂದು ಪ್ರಯೋಗ ಮಾಡೋಣ ಅಂತ, ಅಂದರೆ ಟ್ರೈ ಮಾಡಿ ಕಂಡು ಹಿಡಿಯೋಣ ಅಂತ ಹೋದೆ. ಆದರೆ ಬಿಗ್ ಬಾಸ್ ಶಿಕ್ಷೆ ಕೊಡ್ಬೋದು ಅಂತ ಪ್ರಯೋಗ ಮಾಡೋದ್ರಿಂದ ಹಿಂದೆ ಸರಿದೆ ಎಂಬುದಾಗಿ ಪ್ರತಾಪ್ ವಿನಯ್ ಹತ್ರ ಹೇಳ್ತಾರೆ. ಇದಕ್ಕೆ ವಿನಯ್, ನೀನು ಒಳ್ಳೆ ಕೆಲಸ ಮಾಡಿದೆ, ಇಲ್ಲೆಲ್ಲ ಬೆಂಕಿಪಟ್ಟಣ ಯಾಕೆ ಕೊಡಲ್ಲ ಹೇಳು, ಮಿಸ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ಅಂತ ಕೊಡಲ್ಲ ಗೊತ್ತಾಯ್ತಾ, ಹೀಗಂತ ಬುದ್ಧಿವಾದವನ್ನ ವಿನಯ್ ಅವರು ಪ್ರತಾಪ್ಗೆ ಹೇಳಿದ್ದಾರೆ. ಅಂದ್ರೆ ಬಲ್ಬ್ ಎಲ್ಲ ಒಡೆದು ಪ್ರಯೋಗ ಮಾಡಿ ಅದರಿಂದ ಹೆಚ್ಚು ಕಮ್ಮಿ ಆಗ್ಬೋದು, ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗ್ಬೇಡ ಅಂತ ಬುದ್ಧಿಮಾತನ್ನ ವಿನಯ್ ಹೇಳಿದ್ದಾರೆ. ಇದು ವೀಕ್ಷಕರಿಗೂ ಇಷ್ಟವಾಗಿದೆ. ಇನ್ನೊಂದ್ ಕಡೆ ಮೈಕಲ್ ಅವರ ಅತಿ ಬುದ್ಧಿವಂತಿಕೆ ಮನೆಯವರಿಗೆ ಮುಳುವಾಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ನಿಯಮಗಳು ಇದೆ. ಆ ನಿಯಮಗಳನ್ನ ಬಿಗ್ ಬಾಸ್ ಆಗಾಗ ನೆನಪು ಮಾಡ್ತಾನೆ ಇರುತ್ತಾರೆ. ಅದೇ ರೀತಿ ಟಾಸ್ಕ್ ಅನ್ನ ಕೊಟ್ಟಾಗ್ಲೂ ಟಾಸ್ಕ್ಗೆ ಕೂಡ ನಿಯಮ ಇರುತ್ತೆ ಅನ್ನೋದನ್ನ ಬಿಗ್ ಬಾಸ್ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಆದ್ರೆ ಈ ಸೀಸನ್ನ ಸ್ಪರ್ಧಿಗಳಷ್ಟು ಬೇರೆ ಯಾವ ಸ್ಪರ್ಧಿಗಳು ಇಷ್ಟೊಂದು ನಿಯಮಗಳನ್ನ ಮುರಿದಿಲ್ಲ. ಪ್ರತಿ ಟಾಸ್ಕ್ನಲ್ಲೂ ಬಿಗ್ ಬಾಸ್ಗೆ ಬೇಸರವನ್ನ ಮಾಡಿದ್ದಾರೆ. ನಿಯಮ ಮುರಿದಿರೋದಕ್ಕೆ ಈಗಾಗಲೇ ಹಲವು ಬಾರಿ ಮನೆ ಮಂದಿಯೆಲ್ಲ ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಹಲವು ಬಾರಿ ಸಿಗಬೇಕಾದ ಸೌಲಭ್ಯಗಳನ್ನ ಬಿಗ್ ಬಾಸ್ ಸ್ಪರ್ಧಿಗಳು ಕಳ್ಕೊಂಡಿದ್ದಾರೆ. ಆದ್ರೂ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಮನೆ ಮಂದಿ ಎತ್ತಿದ ಕೈ. ಬಿಗ್ ಬಾಸ್ ಮನೆಗೆ ಬೇಕಾದ ಯಾವ ಪದಾರ್ಥವನ್ನ ಕೂಡ ಸುಮ್ಮನೆ ಕೊಡೋದೇ ಇಲ್ಲ. ಬದಲಿಗೆ ಅದಕ್ಕಾಗಿ ಮನೆಯವರು ಕಷ್ಟಪಡಬೇಕು, ದೇಹವನ್ನ ದಂಡಿಸಬೇಕು. ಹಲವು ರೀತಿಯಾದಂತಹ ಟಾಸ್ಕ್ಗಳನ್ನ ಬಿಗ್ ಬಾಸ್ ನೀಡ್ತಾರೆ. ಆ ಟಾಸ್ಕ್ ಅಲ್ಲಿ ಜಯ ಗಳಿಸಿದ್ರೆ ಮಾತ್ರ ಮನೆಗೆ ದಿನಸಿ ಸಿಗುತ್ತೆ. ಇಲ್ಲಿವರೆಗೂ ದಿನಸಿ ಗಳಿಸೋದಕ್ಕೆ ಮನೆ ಮಂದಿ ಪೂರ್ಣವಾಗಿ ಆಡಿಯೇ ಇಲ್ಲ. ಬದಲಿಗೆ ಸಾಕಷ್ಟು ಮಂದಿ ಆ ರೂಲ್ಸ್ ಬ್ರೇಕ್ ಮಾಡಿ ದಿನಸಿಯನ್ನ ಕಳ್ಕೊಂಡಿದ್ದಾರೆ. ಈ ಬಾರಿ ಕೂಡ 4 ಬಾಸ್ಕೆಟ್ ದಿನಸಿಯನ್ನ ಮನೆ ಕಳ್ಕೊಂಡಿದೆ. ಈ ಬಾರಿ ಬಿಗ್ ಬಾಸ್ ಹೊಸ ಟಾಸ್ಕ್ ಒಂದನ್ನ ಕೊಟ್ಟಿದ್ದು, ಅದುವೇ ಶಾರ್ಟ್ಸ್ ಹಾಕೊಳ್ಳೋದು. ಅದೇನು ಕಷ್ಟ ಅನ್ನಬಹುದು, ಆದ್ರೆ ಬಿಗ್ ಬಾಸ್ ನೀಡಿದ್ದು ಕೈ ಸಹಾಯ ಪಡೆಯದೆ ಶಾರ್ಟ್ಸ್ ಧರಿಸಬೇಕು ಅಂತ. ಬರೀ ಕಾಲಿನ ಸಪೋರ್ಟ್ನಿಂದ ಮಾತ್ರ ಹಾಕೊಳ್ಬೇಕು. ಇದನ್ನ ಮುರಿದ್ರೆ ದಿನಸಿ ಕಳ್ಕೊತಾರೆ. ಮೊದಲಿಗೆ ಈ ಟಾಸ್ಕ್ ಆಡೋದಕ್ಕೆ ಮೈಕಲ್ ಮತ್ತೆ ಕಾರ್ತಿಕ್ ಬಂದಿದ್ರು. ಅದರಲ್ಲಿ ಮೈಕಲ್ ಒಂದು ಟೇಬಲ್ ಸಹಾಯವನ್ನ ಪಡೆದಿದ್ರು. ಇದರಿಂದ ಆಟದ ರೂಲ್ಸ್ ಬ್ರೇಕ್ ಆಗಿತ್ತು. ಇನ್ನು ಕಾರ್ತಿಕ್ ಅವರು ಕೂಡ ಒಂದು ಹಂತಕ್ಕೆ ಆಟವನ್ನ ಪೂರ್ಣಗೊಳಿಸಿದ್ರು. ಮೈಕಲ್ ಮಾಡಿದ್ದನ್ನ ನೋಡಿದ್ದ ನಮ್ರತ ಅವರು, ಈ ಕಡೆ ಬನ್ನಿ ಕಾರ್ತಿಕ್, ನೀವು ಕೂಡ ಮೈಕಲ್ ರೀತಿ ಮಾಡಿ ಅಂತ ಹೇಳ್ತಾರೆ. ನಮ್ರತ ಮಾತನ್ನ ಕೇಳಿದ ಕಾರ್ತಿಕ್ ಅವರು ಮೈಕಲ್ ರೀತಿನೇ ಆಡಿದ್ರು. ಆದ್ರೆ ಇವರು ಗೆದ್ರು ಅಂತ ಅನ್ಕೊಂಡಿದ್ರೆ ಕೊನೆಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ರು. ಮೈಕಲ್ ಹಾಗೂ ಕಾರ್ತಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಹಾಗಾಗಿ 2 ಬಾಸ್ಕೆಟ್ ದಿನಸಿ ಹೋಗುತ್ತೆ ಅಂತ ಬಿಗ್ ಬಾಸ್ ಹೇಳ್ತಾರೆ. ಇದರಿಂದ ಕಾರ್ತಿಕ್ ನಮ್ರತ ಮೇಲೆ ಕೋಪ ಮಾಡ್ಕೋತಾರೆ. ಪರೋಕ್ಷವಾಗಿ ನಮ್ರತಾಗೆ ಬೈದಿದ್ದಾರೆ. ಸುಮ್ನೆ ಇರ್ಬೇಕು, ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತೆ, ಅಲ್ಲಿಯೇ ನನ್ನ ಆಟ ಪೂರ್ತಿ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆ ಜಗಳ ಮನಸ್ತಾಪದಿಂದಲೇ ಮುಂದುವರಿತಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.